Hello, good noon. Welcome to Achievers Hunt ಹಿಂದೂ ಎಡಿಟೋರಿಯಲ್ ಅನಾಲಿಸಿಸ್. ಈ ಅನಾಲಿಸಿಸ್ ಅನ್ನ ಕನ್ನಡದಲ್ಲಿ ಮಾಡ್ತಿದ್ವಿ. ಹಿಂದೂ ಪತ್ರಿಕೆಯ ಸಂಪಾದಕೀಯಗಳನ್ನು ಪ್ರಮುಖವಾಗಿ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿ ಓದಲೇಬೇಕು. ಪರೀಕ್ಷೆಗೆ ಪ್ರಿಪೇರ್ ಆಗ್ತಿಲ್ಲ ಅಂತ ಹೇಳಿದ್ರು ಸಾಮಾನ್ಯ ಜ್ಞಾನದ ಅಗತ್ಯಕ್ಕಾಗಿ ಪ್ರಜಾಪ್ರಭುತ್ವ ಮಾದರಿಯ ಸರ್ಕಾರದ ಅಡಿಯಲ್ಲಿ ನಮ್ಮ ಹಕ್ಕುಗಳು, ಕರ್ತವ್ಯಗಳು, ನಮ್ಮ ಪ್ರತಿನಿಧಿಗಳು ತೆಗೆದುಕೊಳ್ತಕ್ಕಂತಹ ನಿರ್ಧಾರಗಳು ಎಲ್ಲ ಒಟ್ಟಾರೆಯಾಗಿ ಏನು ಪರಿಣಾಮವನ್ನು ಜನಸಾಮಾನ್ಯರು ಬೀಳ್ತವೆ ಅನ್ನೋದನ್ನು ಕೂಡ ನೋಡಲೇಬೇಕಾಗುತ್ತೆ. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಹೆಚ್ಚು ಫೋಕಸ್ ಮಾಡೋಣ. ಬನ್ನಿ, ಈ ದಿನದ ಒಂದು ಎಡಿಟೋರಿಯಲ್ ಏನಿದೆ, ಪಂಚಾಯತ್ ರಾಜ್ ವ್ಯವಸ್ಥೆ ನಾಶವಾಗುತ್ತಾ, ಅದಕ್ಕೆ ಕೂಡಲೇ ಸುಧಾರಣೆ ಮಾಡುವ ಅಗತ್ಯ ಇದೆಯಾ? ಈ ಥರದ ಒಂದು ಪ್ರಶ್ನೆಯನ್ನ ಹಿಂದೂ ಪತ್ರಿಕೆಯಲ್ಲಿ ಈ ದಿನ ಪ್ರಕಟವಾಗಿರ್ತಕ್ಕಂತಹ ದ ಪಂಚಾಯತ್ ರಾಜ್ ಮೂಮೆಂಟ್ ಈಸ್ ಇನ್ ಡಿಸ್ಟ್ರೆಸ್ ಟೈಟಲ್ ಇರ್ತಕ್ಕಂಥ ಹೆಡ್ಲೈನ್ ಇರ್ತಕ್ಕಂಥ ಒಂದು ಎಡಿಟೋರಿಯಲ್ ಅಲ್ಲಿ ನಾವು ಕೇಳ್ಕೊಳ್ಬಹುದಾಗಿದೆ. ಹಾಗಾದ್ರೆ ಎಡಿಟೋರಿಯಲ್ಲಿ ಬಂದಂತಹ ವ್ಯೂಗಳು ಫೈನಲ್ಲ, ಅದೇ ಕರೆಕ್ಟಾ ಹಾಗೆ ತಿಳ್ಕೊಬೇಡಿ. ಅದು ಅವರ ಲೇಖಕರ ವ್ಯಕ್ತಿಗತ ಅಭಿಪ್ರಾಯ. ಆದರೆ ಅವರು ಕ್ರಿಯೇಟ್ ಮಾಡ್ತಕ್ಕಂಥ, ರೈಸ್ ಮಾಡ್ತಕ್ಕಂತಹ ಪ್ರಶ್ನೆಗಳ ನೆಲೆಗಟ್ಟಿನಲ್ಲಿ ನಿಮ್ಮ ಆಲೋಚನೆಗಳನ್ನು ಮತ್ತಷ್ಟು ಶಾರ್ಪ್ ಮಾಡ್ಕೊಳ್ತಕ್ಕಂತಹ, ನಿಮ್ಮ ಆಲೋಚನೆಗಳನ್ನು, ನಿಮ್ಮ ಜ್ಞಾನವನ್ನು ಹೊಂದಿಸಿ ಯಾವುದು ಕರೆಕ್ಟು, ಯಾವುದು ತಪ್ಪು, ಅಥವಾ ಇದು ಹೀಗಿರಬೇಕಾಗಿತ್ತು, ಇಲ್ಲ ಹಾಗಿದೆ ಅನ್ನೋ ನಿಮ್ಮ ಸ್ವಂತ ಅಭಿಪ್ರಾಯವನ್ನು ಮೂಡಿಸ್ಕೊಳ್ಳಿಕ್ಕೆ ಈ ಎಡಿಟೋರಿಯಲ್ಗಳು ನಿಮಗೆ ಅತ್ಯಂತ ಅಗತ್ಯವಾಗಿ, ಅವಶ್ಯಕವಾಗಿ ಬೇಕಾಗುತ್ತೆ. ಸೊ ನೋಡಿ, ಅಭಿಪ್ರಾಯ ನಿಮ್ಮದೇ ಆಗಿರಲಿ, ಮಾಹಿತಿಯನ್ನು ಮಾತ್ರ ಅಲ್ಲಿಂದ ತಗೊಳ್ಳಿ. ಮತ್ತಷ್ಟು ಆ ಸಂಬಂಧಪಟ್ಟ ಮಾಹಿತಿಗೆ ಸಂಬಂಧಪಟ್ಟಂತೆ ಮತ್ತೆ ಏನನ್ನ ನೀವು ಕಲ್ತಿರ್ತೀರಾ, ಓದಿರ್ತೀರಾ, ಆ ಜ್ಞಾನವನ್ನು ಸೇರಿಸಿ ನಿಮ್ಮದೇ ಅಭಿಪ್ರಾಯವನ್ನು ನೀವು ಈ ವಿಷಯದ ಮೇಲೆ ಬರೆಯೋದ್ರ ಮೂಲಕ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೋತ್ತರಗಳ ತಯಾರಿಯನ್ನು ಕೂಡ ನೀವು ಮಾಡ್ಬೋದು. ಲೇಖಕರ ಅಭಿಪ್ರಾಯವೇ ನಿಮ್ಮ ಅಭಿಪ್ರಾಯ ಆಗಿರಬೇಕು ಅಂತ ಏನಿಲ್ಲ. ಹಾಗಾಗಿ ಇಂದಿನಿಂದ ನಾವೇನು ಮಾಡ್ತಿದ್ದೀವಿ, ಎಡಿಟೋರಿಯಲ್ ಪಾರ್ಟನ್ನು ಮಾತ್ರ ಇಟ್ಕೊಂಡು ಲೇಖಕರ ಅಭಿಪ್ರಾಯ ಏನಿದೆ, ಆ್ಯಕ್ಚುಯಲ್ ಆಗಿ ಏನಿದೆ, ಎರಡನ್ನೂ ನಾವು ನಿಮಗೆ ಆ ಜಿಸ್ಟನ್ನು ಕೊಡ್ತಿದ್ದೀವಿ. ಸೊ ದಟ್ ನಿಮ್ಮದೇ ಒಂದು ಸ್ವಂತ ಅಭಿಪ್ರಾಯಕ್ಕೆ, ನಿಮ್ಮದೇ ಲೇಖನಕ್ಕೆ, ನಿಮ್ಮದೇ ತಿಳುವಳಿಕೆಗೆ ನೀವು ಸಿದ್ಧರಾಗಲಿಕ್ಕೆ ಸಾಧ್ಯ ಆಗಲಿ. ಶುರು ಮಾಡೋಣ. ಏನನ್ನ ಕಲಿತೀವಿ ನಾವು ಈ ದಿನ ಈ ಒಂದು ಟ್ಯುಟೋರಿಯಲ್ ಮೂಲಕ? ವಿಶ್ಲೇಷಣೆ ಅಂತೂ ಪ್ರತಿದಿನ ಇದ್ದೇ ಇರುತ್ತೆ. ಸಂಪಾದಕೀಯದ ವಿಶ್ಲೇಷಣೆ, ಲೇಖಕರ ಅಭಿಪ್ರಾಯ, ಅವರು ರೈಸ್ ಮಾಡ್ತಿರೋ ವಾಯ್ಸ್ ಏನು, ಹಾಗೆ ಈ ಲೇಖನ ಪಂಚಾಯತ್ ರಾಜ್ ಸಿಸ್ಟಮ್ ಮೇಲೆ ಇರೋದ್ರಿಂದ ಪಂಚಾಯತ್ ರಾಜ್ ಸಿಸ್ಟಮ್ಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಗಳನ್ನು ನಾನು ನಿಮಗೆ ಜೊತೆಗೆ ಕ್ವಿಕ್ ಇನ್ಫಾರ್ಮೇಷನ್ ಆನ್ ಪಂಚಾಯತ್ ರಾಜ್ ಕೀವರ್ಡ್ಸ್ ಮತ್ತು ಕಾನ್ಸೆಪ್ಟ್ಸ್ ನಿಮಗೆ ಈ ಬುಕ್, ನಮ್ಮ ಈ ಬುಕ್ ಆ್ಯಪಲ್ಲಿ ಇದೆ. ನೀವು ಅದನ್ನು ಫ್ರೀಯಾಗಿ ಆಕ್ಸೆಸ್, ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಏನೆಲ್ಲ ಕೇಳಿದರೆ ಪಂಚಾಯತ್ ರಾಜ್ ಸಿಸ್ಟಮ್ಗೆ ಸಂಬಂಧಪಟ್ಟಂತೆ ಕರೆಂಟ್ ಅಫೇರ್ಸ್ ಇನ್ಕ್ಲೂಡ್ ಆಗಿ ಏನೆಲ್ಲ ಪ್ರಶ್ನೆಗಳನ್ನು ಕೇಳಲಾಗಿದೆ, 100ಕ್ಕೂ ಹೆಚ್ಚು ಪ್ರಶ್ನೆಗಳನ್ನು ನಮ್ಮ ಕ್ವಿಜ್ ಆ್ಯಪಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ನೀವು ಅದನ್ನು ಪ್ರಾಕ್ಟೀಸ್ ಮಾಡಿ. ಸೊ ಟೈಟಲ್ ಏನು? ಪಂಚಾಯತ್ ರಾಜ್ ಮೂಮೆಂಟ್ ಈಸ್ ಇನ್ ಡಿಸ್ಟ್ರೆಸ್. ಡಿಸ್ಟ್ರೆಸ್ ಅಂತ ಸಂಕಷ್ಟದಲ್ಲಿದೆ ಅಥವಾ ನಲುಗಿ ಹೋಗ್ತಾ ಇದೆ. ಲೇಖಕರ ಈ ಲೇಖನದ ಒಟ್ಟಾರೆ ಸಾರಾಂಶ ಏನು, ಕಂಟೆಕ್ಸ್ಟ್ ಏನು? 73rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ 1992, 1992ರ ಸಂವಿಧಾನ ತಿದ್ದುಪಡಿ ಕಾಯ್ದೆ ಏನಿದೆ, 73ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಏನಿದೆ, ಆ ಕಾಯ್ದೆಯ ಮೂಲಕ ಪಂಚಾಯತ್ ರಾಜ್ ಸಿಸ್ಟಮ್ ಅನ್ನ ತರಲಾಯಿತು. ಅದು ನಿಮಗೆ ಗೊತ್ತಿದೆ. ಏನು ಪಂಚಾಯತ್ ರಾಜ್? ಅಥವಾ ಹೊಸದಾಗಿ ಇದನ್ನೆಲ್ಲ ಓದಲಿಕ್ಕೆ ಶುರು ಮಾಡಿರೋರು ನಾನು ಚೂರು ಬ್ರೀಫ್ ಮಾಡ್ತೀನಿ. ಸ್ಥಳೀಯ ಸಂಸ್ಥೆಗಳ ಆಡಳಿತ ಏನಿದೆ,
ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯತ್ ಆಡಳಿತ ಅದಕ್ಕೆ ಸಂಬಂಧಪಟ್ಟ ಪಂಚಾಯತ್ ರಾಜ್ ಮೂವ್‌ಮೆಂಟ್ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಸಂವಿಧಾನ ತಿದ್ದುಪಡಿ ಕಾಯ್ದೆಯನ್ನ 1992ರಲ್ಲಿ ಸಂವಿಧಾನಕ್ಕೆ 73ನೇ ತಿದ್ದುಪಡಿ ಮಾಡುವ ಮೂಲಕ ತರಲಾಯಿತು. ಇದು ಸಾಮಾನ್ಯವಾಗಿ ಅಧಿಕಾರದ ವಿಕೇಂದ್ರೀಕರಣವನ್ನ ಮಾಡುತ್ತೆ. ಅಂದ್ರೆ ಡೆಲ್ಲಿಯಲ್ಲಿ ಅಥವಾ ಬ್ಯಾಂಗ್ಳೂರಲ್ಲಿ ಕೂತು ರಾಜ್ಯ ಮಟ್ಟದಲ್ಲಿ ರಾಜ್ಯ ಸರ್ಕಾರಗಳು ರಾಜ್ಯದ ರಾಜಧಾನಿಯಲ್ಲಿ, ಕೇಂದ್ರ ಸರ್ಕಾರ ದೇಶದ ರಾಜಧಾನಿಯಲ್ಲಿ ಕೂತು ದೇಶದ ಉದ್ದಗಲಕ್ಕೂ ಇರುವ ಹಳ್ಳಿಗಳಲ್ಲಿ, ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ ಆಡಳಿತವನ್ನ ಪರಿಣಾಮಕಾರಿಯಾಗಿ ನಡೆಸಲಿಕ್ಕೆ ಸಾಧ್ಯ ಆಗಲ್ಲ ಅನ್ನೋ ಕಾರಣ ಆಡಳಿತವನ್ನ ಗ್ರಾಮಕ್ಕೂ, ತಾಲೂಕು ಮಟ್ಟಕ್ಕೂ, ಜಿಲ್ಲಾ ಮಟ್ಟಕ್ಕೂ ತಂದಂತಹ ವ್ಯವಸ್ಥೆಯೇ ಜಿಲ್ಲಾ ಪಂಚಾಯತ್ ರಾಜ್ ವ್ಯವಸ್ಥೆ. ಇದು ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿರುತ್ತೆ. ನಮ್ಮ ಪೊಲಿಟಿ ಕ್ಲಾಸಲ್ಲಿ ಅದರ ಬಗ್ಗೆ ಫುಲ್ ಡೀಟೇಲ್ಸ್ ಎಕ್ಸ್‌ಪ್ಲೈನ್ ಮಾಡೋಣ. ಈ ಲ್ಯಾಂಡ್‌ಮಾರ್ಕ್ ರಿಫಾರ್ಮ್ಸ್ ಮಾಡಿದ್ರೂ ಕೂಡ ಇಂತಹ ಒಂದು ಅಧಿಕಾರ ವಿಕೇಂದ್ರೀಕರಣದ ಸ್ಥಳೀಯ ಆಡಳಿತದ ಒಂದು ವ್ಯವಸ್ಥೆಯನ್ನು ತಂದರೂ ಕೂಡ ಆ ಚಳುವಳಿ ಏನಿದೆ ಅಥವಾ ತಂದಂಥ ಪ್ರಕ್ರಿಯೆ ಏನಿದೆ ಅದು ಲೋಕಲ್ ಗವರ್ನೆನ್ಸ್ ಅಂತ ಏನಿದೆ, ಸ್ಥಳೀಯ ಸ್ವಯಂ ಆಡಳಿತ ಅಂತ ಏನಿದೆ ಅದನ್ನು ಸ್ಥಗಿತಗೊಳಿಸಿದೆ ಅಂತ ಹೇಳ್ತಾರೆ. ಏನಕ್ಕಾಗಿ ಸ್ಥಗಿತಗೊಳಿಸಲಾಗಿದೆ ಅಂತ ಹೇಳಿದ್ರೆ ಸ್ಟ್ರಕ್ಚರಲ್, ಫೈನಾನ್ಷಿಯಲ್ ಆ್ಯಂಡ್ ಪೊಲಿಟಿಕಲ್ ಚಾಲೆಂಜಸ್ ಅಂದಾಗಿ ಅದು ಸ್ಥಗಿತಗೊಂಡಿದೆ, ನಿಂತು ಹೋಗ್ಬಿಟ್ಟಿದೆ ಅಂತ ಲೇಖಕರ ಅಭಿಪ್ರಾಯ. ಹಾಗೆಯೇ ಆರ್ಟಿಕಲ್‌ನಲ್ಲಿ ಏನೇನು ಚಾಲೆಂಜಸ್ ಇದೆ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್‌ಗೆ, ಸೋಷಿಯೋ ಎಕನಾಮಿಕ್ ಎನ್ವೈರನ್ಮೆಂಟ್ ಹೇಗಿದೆ, ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿ ಹೇಗಿದೆ, ಅದಕ್ಕೆ ಏನು ಸೊಲ್ಯೂಷನ್ಸ್ ಇದೆ ಅನ್ನೋ ಸಜೆಷನ್‌ಗಳನ್ನು ಕೂಡ ಈ ಎಡಿಟೋರಿಯಲ್‌ನಲ್ಲಿ ಕೊಡಲಾಗಿದೆ. ಏನಕ್ಕೆ ಪಂಚಾಯತ್ ರಾಜ್ ಮೂವ್‌ಮೆಂಟ್ ಇನ್ ಡಿಸ್ಟ್ರೆಸ್ ಅಂತ ಹೇಳ್ತಿದ್ದಾರೆ ಲೇಖಕರು? 5 ಪಾಯಿಂಟ್ಸ್‌ಗಳ ಮೂಲಕ ನಾನು ನಿಮಗೆ ಎಡಿಟೋರಿಯಲ್‌ನಲ್ಲಿ ಮೇಯ್ನ್ ಆಗಿ 4 ಮೇಜರ್ ಶಿಫ್ಟ್ಸ್ ಅಥವಾ 4 ಘಟಕಗಳು ಎಫೆಕ್ಟ್ ಆಗ್ತಾ ಇದೆ ಅಥವಾ 4 ವಿಷಯಗಳು ತುಂಬಾ ಎಫೆಕ್ಟ್ ಮಾಡ್ತಾ ಇದೆ ಪಂಚಾಯತ್ ರಾಜ್ ಸಿಸ್ಟಮ್ ಅಂತ ಹೇಳ್ತಿದ್ದಾರೆ. ಮೊದಲನೇದು ಯಾವುದು? ಅಡ್ಮಿನಿಸ್ಟ್ರೇಟಿವ್ ಡಿಸೆಂಟ್ರಲೈಸೇಷನ್ ಹ್ಯಾಸ್ ಆಡಳಿತದ ವಿಕೇಂದ್ರೀಕರಣ ಏನಾಗಬೇಕಾಗಿತ್ತು ಅದಾಗಿಲ್ಲ, ಹಳ್ಳಿಗೂ ಅದು ತಲುಪಿಲ್ಲ ಅಂತ ಲೇಖಕರ ವಾದ. ಇನಿಷಿಯಲ್ ಆಗಿ ಪುಷ್ ಮಾಡಿದಂಥದ್ದು ಲೋಕಲ್ ಸೆಲ್ಫ್ ಗವರ್ಮೆಂಟ್ಸ್‌ನ ರಿಫಾರ್ಮ್ಸ್ ಮಾಡಿದ್ದು, ಇವಾಗ ಅದು ಸ್ಲೋ ಡೌನ್ ಆಗಿದೆ ಅಂತ ಹೇಳಲಾಗಿದೆ. ಸ್ಟೇಟ್ ಗವರ್ನಮೆಂಟ್ಸ್ ಹ್ಯಾವ್ ನಾಟ್ ಫುಲ್ಲಿ ಡಿವಾಲ್ವ್ಡ್ ಅಡ್ಮಿನಿಸ್ಟ್ರೇಟಿವ್ ಪವರ್ಸ್ ಟು ಪಂಚಾಯತ್. ಇವನ್ ಸ್ಟೇಟ್ ಗವರ್ಮೆಂಟ್ಸ್ ಕೂಡ ಪಂಚಾಯತ್ ಸ್ಥಳೀಯ ಆಡಳಿತಗಳಿಗೆ ಸಮರ್ಪಕವಾದ ಅಥವಾ ಸಂಪೂರ್ಣವಾದ ಅಧಿಕಾರವನ್ನು ವಿಕೇಂದ್ರೀಕರಣಗೊಳಿಸಿಲ್ಲ, ನಮ್ಮ ಹಿಡಿತದಲ್ಲೇ ಇಟ್ಕೊಂಡಿದೆ ಅಂತ ಹೇಳ. 2022ರ ಮಿನಿಸ್ಟ್ರಿ ಆಫ್ ಪಂಚಾಯತ್ ರಿಪೋರ್ಟ್, ಪಂಚಾಯತ್ ರಾಜ್ ರಿಪೋರ್ಟ್ ಏನಿದೆ 2022 ಅದಕ್ಕೆ ಆಧಾರದ ಮೇಲೆ less than 20% of the states have transferred all 29 subjects listed in the 11th schedule of the Constitution, the Panchayat Raj Institute. 20%ಕ್ಕೂ ಕಡಿಮೆಯ ರಾಜ್ಯಗಳು ಈ 11th ಶೆಡ್ಯೂಲಲ್ಲಿ ವಿಕೇಂದ್ರೀಕರಣದ ನಂತರ ಏನು ಸಬ್ಜೆಕ್ಟ್ಸನ್ನು ಲಿಸ್ಟ್ ಮಾಡಲಾಗಿದೆ ಲೋಕಲ್ ಸೆಲ್ಫ್ ಗವರ್ಮೆಂಟ್ಗೆ ಅಂತ ಅಥವಾ ಸ್ಥಳೀಯ ಆಡಳಿತಕ್ಕೆ, ಅದನ್ನು ಅವು ಟ್ರಾನ್ಸ್ಫರೇ ಮಾಡಿಲ್ಲ ಆ ರಾಜ್ಯಗಳು ಅಂತ ಹೇಳಲಾಗ್ತದೆ ರಿಪೋರ್ಟಲ್ಲಿ. ಪ್ರಾಬ್ಲಮ್ ಏನು? ವಿತೌಟ್ ಫಾಲ್ ಡೆವಲ್ಯೂಷನ್ ಆಫ್ ಪವರ್, ಅಧಿಕಾರದ ವಿಕೇಂದ್ರೀಕರಣ ಇಲ್ಲದೆ, ಪೂರ್ಣ ವಿಕೇಂದ್ರೀಕರಣ ಇಲ್ಲದೆ, ಪಂಚಾಯತ್ ರಿಮೈನ್ ವೀಕ್ ಇನ್ ಗವರ್ನೆನ್ಸ್, ಆಡಳಿತದಲ್ಲಿ ಪಂಚಾಯತ್ ಅನ್ನುವಂಥದ್ದು ವೀಕ್ ಅನ್ನಿಸ್ಕೊಂಡಿದೆ, ಏನೂ ಇಲ್ಲ, ಸುಮ್ಮನೆ ಹೆಸರಿಗಿದೆ, ಅವ್ರ ಹತ್ರ ಏನೂ ಇಲ್ಲ ಅಧಿಕಾರ ಅನ್ನೋ ಥರ. ಇದಕ್ಕೆ ಇದರ ಮೇಲೆ ಮೂಡ್ತಕ್ಕಂಥ ಪ್ರಶ್ನೆಗಳು, ನಿಮ್ಮ ಹೊಸ ಅಭಿಪ್ರಾಯವನ್ನು, ನಿಮ್ಮದೇ ಅಭಿಪ್ರಾಯ ಹುಟ್ಟು ಹಾಕಬೇಕು, ನೀವು ಆಲೋಚನೆ ಮಾಡಿ.
ನೆಕ್ಸ್ಟು ಡಿಕ್ಲೈನ್ ಇನ್ ಫಿಸಿಕಲ್ ಅಟಾನಮಿ. ಸ್ವತಂತ್ರವಾಗಿ ಹಣಕಾಸನ್ನು ಹೊಂದಿಸ್ಕೊಳ್ತಕ್ಕಂತಹ ಸ್ಥಳೀಯ ಸರ್ಕಾರಗಳ ವ್ಯವಸ್ಥೆ ಏನಿದೆ ಅದು ಡಿಕ್ಲೈನ್ ಆಗ್ತಾ ಇದೆ, ಅಂದರೆ ಕಡಿಮೆ ಆಗ್ತಾ ಇದೆ, ಕುಸಿತಾ ಇದೆ. ನೋಡಿ, ವೈಲ್ ಡೈರೆಕ್ಟ್ ಟ್ರಾನ್ಸ್ಫರ್ಸ್ ಟು ಪಂಚಾಯತ್ ಹ್ಯಾವ್ ಇನ್ಕ್ರೀಸ್ಡ್. ಪಂಚಾಯತ್ಗೆ ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಮಾಡುವಂಥದ್ದು ಇನ್ಕ್ರೀಸ್ ಆಗಿದೆ ಫ್ರಮ್ 1.45 ಲ್ಯಾಕ್ಸ್ ಕ್ರೋರಿಂದ 1.45 ಲಕ್ಷ ಕೋಟಿಗಳ ಇತ್ತು. ಎಷ್ಟರಲ್ಲಿ? 13th ಫೈನಾನ್ಸ್ ಕಮಿಷನ್ 2010 to 15 ಅಲ್ಲಿ. ಇದು 2,36 ಲಕ್ಷ ಕೋಟಿಗೆ 15th ಕಮಿಷನ್ ಅಲ್ಲಿ. ಯಾವಾಗ 15th ಕಮಿಷನ್ನು? 2021ರಿಂದ 26 ಯುನೈಟೆಡ್ ಗ್ರಾಂಟ್ಸ್ ಹ್ಯಾಸ್ ಇನ್ಕ್ರೀಸ್ಡ್. ಗ್ರಾಂಟ್ಸ್ ಇನ್ಕ್ರೀಸ್ ಆಗಿದೆ, ಅನುದಾನ ಇನ್ಕ್ರೀಸ್ ಆಗಿದೆ. ಆದರೆ ಪಂಚಾಯಿತಿ ಮಟ್ಟದಲ್ಲಿ ಆಡಳಿತ ಇಲ್ಲ. ಇದು ಲೇಖಕರ. ಯುನೈಟೆಡ್ ಗ್ರಾಂಟ್ಸ್ ವಿಚ್ ಅಲೋ ಪಂಚಾಯತ್ಸ್ ಡಿಸೈಡ್ ಹೌ ಫಂಡ್ಸ್ ಆರ್ ಸ್ಪೆಂಡ್. ಆ ಅನುದಾನ ಏನು ಬಂದಿರುತ್ತೆ ಅದು ಪಂಚಾಯಿತಿಗಳಲ್ಲಿ ನಿರ್ಧಾರ ಮಾಡಬೇಕಾಗುತ್ತೆ, ಆ ಹಣವನ್ನು ಹೇಗೆ ವೆಚ್ಚ ಮಾಡಬೇಕು, ಉಪಯೋಗಿಸ್ಬೇಕು. ಅದು 85%ಇಂದ 60%ಗೆ ರೆಡ್ಯೂಸ್ ಆಗಿಬಿಟ್ಟಿದೆ. ಅವರು ಡಿಸೈಡ್ ಮಾಡುವಂಥ ಪ್ರಾಬ್ಲಮ್ ಏನು? ಪಂಚಾಯತ್ಸ್ ಆರ್ ಇನ್ಕ್ರೀಸಿಂಗ್ಲಿ ಡಿಪೆಂಡೆಂಟ್ ಆನ್ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಏನಿದೆ ಅದ್ರ ಮೇಲೆ ಪಂಚಾಯತ್ಗಳು ತುಂಬ ಡಿಪೆಂಡ್ ಆಗಿವೆ. ವಿಚ್ ಆರ್ ಕಂಟ್ರೋಲ್ಡ್ ಬೈ ದ ಸೆಂಟ್ರಲ್ ಗವರ್ನಮೆಂಟ್ ಆ್ಯಂಡ್ ಇಟ್ಸ್ ಬ್ಯೂರೋಕ್ರಾಟ್. ಲೇಖಕರ ಅಭಿಪ್ರಾಯ ಏನು? ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಸ್ಗಳ ಮೇಲೇ ಡಿಪೆಂಡ್ ಆಗಿರ್ತಕ್ಕಂಥ ಪಂಚಾಯತ್ಗಳು ನಮಗೆ ನೇರವಾಗಿ ಹಣ ಸಿಗೋ ಬದಲು ಆ ಹಣವನ್ನು ಕಂಟ್ರೋಲ್ ಮಾಡ್ತಿರುವಂಥವ್ರು ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಅದರ ಅಧಿಕಾರಿಗಳು ಅಂತ ಹೇಳ್ತಾರೆ. ನನ್ನ ವೈಯಕ್ತಿಕ ಅಭಿಪ್ರಾಯದ ಮೇರೆಗೆ ಲೇಖಕರು ಇಲ್ಲಿ ಬೇಕಂತನೇ ಸ್ವಲ್ಪ ಕಿರುಡಾಗಿದ್ದಾರೆ ಅಂತ ಅನ್ಸುತ್ತೆ. ಪಂಚಾಯಿತಿಗಳ ಮೂಲಕ ಹಣ ನಿರ್ವಹಣೆಯಲ್ಲಿ ಭ್ರಷ್ಟಾಚಾರ ಯಾವ ಲೆವೆಲಿಗೆ ಇರುತ್ತೆ ಅನ್ನೋ, ಪಾರ್ಶಿಯಾಲಿಟಿ ಯಾವ ಲೆವೆಲಿಗೆ ಇರುತ್ತೆ ಅನ್ನೋವಂಥ, ನಮ್ಮ ಎಲೆಕ್ಷನ್ ಸಿಸ್ಟಮ್ಸ್ ಹೇಗೆ ನಡೆಯುತ್ತೆ ಹಳ್ಳಿಗಳಲ್ಲಿ ಅನ್ನೋವಂಥ. ಇವತ್ತಿಗೂ ಹಳ್ಳಿಗಳಲ್ಲಿ ಜಾತಿಗಳ ವ್ಯವಸ್ಥೆ ಅದನ್ನು ಯಾವುದೇ ಒಂದು ಸೆಂಟ್ರಲ್ ಸ್ಕೀಮ್ಗಳು, ಸ್ಪಾನ್ಸರ್ಡ್ ಸ್ಕೀಮ್ಸ್ ಏನಿರುತ್ತೆ ಅದರ ಅನುಭೋಗಿಗಳಿಗೆ ಅಥವಾ ಯಾರು ಅದನ್ನು ಪಡ್ಕೊಳ್ಳೋರು ಇರ್ತಾರೆ ಅವರಿಗೆ ನೇರವಾಗಿ ತಲುಪಬೇಕು ಅನ್ನೋ ಕಾರಣಕ್ಕೋಸ್ಕರ ಇವಾಗ ಡಿಜಿಟಲ್ ಪೇಮೆಂಟ್ ವ್ಯವಸ್ಥೆ ಏನು ಬಂದಿದೆ ಅದರ ಮೂಲಕ ಹಾಗೆ ಹೋಗುವಾಗ ಜನರಿಗೆ, ಫಲಾನುಭವಿಗಳಿಗೆ ನೇರವಾಗಿ ತಲುಪುವ ಲೇಖಕರು ಪಂಚಾಯಿತಿ ಹತ್ರ ನೀವು ಹಣ ಕೊಟ್ಟು ಅದನ್ನು ಅಲ್ಲಿಂದ ನೀವು ಅವ್ರಿಗೆ ಇಷ್ಟ ಬಂದಿದ್ದ ರೀತಿಯಲ್ಲಿ ನಿಭಾಯಿಸ್ಲಿಕ್ಕೆ ಬಿಡ್ತಿಲ್ಲ ಅನ್ನೋ ಒಂದು ವೀವ್ ಏನಿದೆ ಅದು ಬೇಕಂತನೇ ಕೆಲವು ವಿಷಯಗಳನ್ನು ಬಿಟ್ಟಂಥ ವೀವ್ ಅಂತ ನನಗನ್ಸುತ್ತೆ. ನೀವು ಥಿಂಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳ ಮೇರೆಗೆ ನಿಮ್ಮ ಆನ್ಸರ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಇದ್ರದ್ದು ಎಫೆಕ್ಟಿವ್ ಡಿಫೆಕ್ಟ್ಸನ್ನು ಕೂಡ ನಾನು ನೆಕ್ಸ್ಟು ಮುಂದಿನ ಪೇಜ್ಗಳಲ್ಲಿ ಹೇಳ್ತೀನಿ. ನೆಕ್ಸ್ಟು ಚೇಂಜಿಂಗ್ ವೆಲ್ಫೇರ್ ಸ್ಟೇಟ್ ಮಾಡೆಲ್, ರೋಲ್ ಆಫ್ ಟೆಕ್ನಾಲಜಿ. ಇವಾಗ ಏನಾಗಿದೆ, ಟೆಕ್ನಾಲಜಿ ಇಂಪ್ರೂವ್ಮೆಂಟಿಂದಾಗಿ DBT ಕೇಳಿರ್ತೀರ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ಸ್, ನಾನು ಇವಾಗಲೇ ಅಷ್ಟೇ ಹೇಳಿದೆ. ಮತ್ತು ಡಿಜಿಟಲ್ ಪ್ಲಾಟ್ಫಾರ್ಮ್ಸ್, ಜನ್ಧನ್, ಆಧಾರ್, ಮೊಬೈಲ್ ಅಥವಾ ಜಾಮ್ ಅಂತ ಏನು ಕೇಳಿರ್ತೀರ. ಈ ಎಲ್ಲ ವ್ಯವಸ್ಥೆಗಳಿಂದಾಗಿ ಪಂಚಾಯಿತಿಯ ರೋಲ್ ಏನಿದೆ ವೆಲ್ಫೇರ್ ಡಿಸ್ಟ್ರಿಬ್ಯೂಷನ್ನಲ್ಲಿ ಅದು ಬಹುತೇಕ ಕಡಿಮೆ ಆಗಿದೆ. ಸೊ ಒಂದು ಪಾರದರ್ಶಕ ವ್ಯವಸ್ಥೆಯನ್ನು ಜಾರಿಗೆ ತರುವಾಗ ಈ ಎಫೆಕ್ಟ್ ಆಗೇ ಆಗುತ್ತೆ. ಆಡಳಿತದಲ್ಲಿ ಜಸ್ಟು ಅಮೌಂಟನ್ನು ಡಿಸ್ಟ್ರಿಬ್ಯೂಟ್ ಮಾಡೋದೇ ಆಡಳಿತ ಅಂತ ಅಂದ್ಕೊಳ್ಳೋದು ಕೂಡ ತಪ್ಪು. ಅದು ಲೇಖಕರು ಸರಿ ಮಾಡ್ಕೋಬೇಕಾಗಿದ್ದ ವ್ಯೂ. ನಿಮ್ಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ. ಉದಾಹರಣೆಗೆ PM ಕಿಸಾನ್ ಸ್ಕೀಮ್ ಏನಿದೆ, ವಿಚ್ ಪ್ರೊವೈಡ್ಸ್ 6,000 rupees ಆ್ಯನ್ಯುಯಲಿ ಟು ದ ಫಾರ್ಮರ್ಸ್. ರೈತರಿಗೆ 6,000 ರೂಪಾಯಿ ವರ್ಷಕ್ಕೊಂದ್ಸರಿ PM ಕಿಸಾನ್ ಯೋಜನೆ ಅಡಿಯಲ್ಲಿ ಕೊಡಲಾಗುತ್ತೆ. bypass Panchayat Raj institutions and directly deposit to the farmer's bank account. What's wrong in that? ಅದರಲ್ಲಿ ತಪ್ಪೇನಿದೆ?
ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಸ್ಥಳೀಯ ಸರ್ಕಾರಗಳಿಗೆ, ಸ್ಥಳೀಯ ರೈತರಿಗೆ ಈ ತರಹ ಒಂದು ಸ್ಕೀಮನ್ನು ಕ್ರಿಯೇಟ್ ಮಾಡುವಂಥ ಅಧಿಕಾರನೇ ಇಲ್ಲದೆ ಇರುವಾಗ, ಇದು ಡೈರೆಕ್ಟಾಗಿ ಅಲ್ಲಿಗೆ ಟ್ರಾನ್ಸ್ಫರ್ ಆಗುವಾಗ, ಉದ್ದೇಶ ಕರೆಕ್ಟಾಗಿ ಆಗ್ತಿದೆ ಅನ್ನುವಾಗ, ಲೇಖಕರ ಅಭಿಪ್ರಾಯ ಇದರಲ್ಲಿ ತಪ್ಪು ಅಂತ ನನ್ನ ಒಪ್ಪಿಗೆ. ನಿಮ್ಗೆ ಅನಿಸ್ಬೋದು, ತಪ್ಪಾಗಿದ್ರೆ ಯಾಕೆ ಈ ಒಂದು ಎಡಿಟೋರಿಯಲ್‌ನ ತಗೊಂಡ್ರಿ? ಎಡಿಟೋರಿಯಲ್ ಕಾಂಟೆಂಪ್ರರಿ ದೃಷ್ಟಿಯಿಂದ, ಅದರಲ್ಲೂ ಎಷ್ಟೊಂದು ಸ್ಥಳೀಯ ಚುನಾವಣೆಗಳು ನಮ್ಮ ಕರ್ನಾಟಕದಲ್ಲಿ ತುಂಬ ದಿನಗಳಿಂದ ನಡೆದೇ ಇರೋ ದೃಷ್ಟಿ, ನಿಮ್ಮ ಪರೀಕ್ಷೆಗಳಿಗೆ ಖಂಡಿತವಾಗಿ ಈ ಥರದ ಪ್ರಶ್ನೆಗಳು, ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಖಂಡಿತ ಬರುತ್ತೆ ಅನ್ನೋ ವಸ್ತು ವಿಷಯವನ್ನಷ್ಟೇ ನಾನಿಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಅಭಿಪ್ರಾಯವನ್ನ ನೀವು ತಲೆ ಮೇಲೆ ಹೊತ್ತು ಮೆರಿಬೇಕು ಅಂತ ಏನಿಲ್ಲ. ಸೊ ಇಲ್ಲಿ ಏನು ಪ್ರಾಬ್ಲಮು ವಿತ್ ಡೈರೆಕ್ಟ್ ಟ್ರಾನ್ಸ್‌ಫರ್ಸ್, ಪಂಚಾಯತ್ ನೋ ಲಾಂಗರ್ ಪ್ಲೇ ಎ ಕೀ ರೋಲ್ ಇನ್ ಬೆನಿಫಿಷಿಯರಿ ಸೆಲೆಕ್ಷನ್ ಆಂಡ್ ಗ್ರೀವಿಯನ್ಸ್ ರೆಡ್ರೆಸಲ್. ಯಾರು ಬೆನಿಫಿಷಿಯರಿ ಇರಬೇಕು, ಅವ್ರನ್ನ ಸೆಲೆಕ್ಟ್ ಮಾಡೋದ್ರಲ್ಲಿ ಯಾರಿಗೆ ಸಿಕ್ಕಿಲ್ಲ, ಆ ಕುಂದುಕೊರತೆಗಳನ್ನು ನೀಗಿಸೋದ್ರಲ್ಲಿ ಸ್ಥಳೀಯ ಆಡಳಿತಕ್ಕೆ ಅವಕಾಶ ಇಲ್ಲ ಇಲ್ಲಿ ಅಂತ ಹೇಳಲಾಗ್ತದೆ. ಲೇಖಕರ ಅಭಿಪ್ರಾಯ. ನೆಕ್ಸ್ಟು ಇಂಪ್ಯಾಕ್ಟ್ ಆಫ್ ರ್ಯಾಪಿಡ್ ಅರ್ಬನೈಸೇಷನ್. ತೀವ್ರವಾಗಿ ನಗರೀಕರಣ ಏನಾಗ್ತಾ ಇದೆ, ಅದರಿಂದ ಪರಿಣಾಮ ಕೂಡ ಇದೆ ಇದರಲ್ಲಿ ಅಂತ ಲೇಖಕರು ಹೇಳ್ತಾರೆ. ಇನ್ 1990, 1990ರಲ್ಲಿ 75% ಆಫ್ ಇಂಡಿಯನ್ ಪಾಪ್ಯುಲೇಷನ್ ಲೀವ್ಡ್ ಇನ್ ರೂರಲ್ ಏರಿಯಾಸ್. ಗ್ರಾಮೀಣ ಪ್ರದೇಶಗಳಲ್ಲಿ 75% ಜನರು ಹಳ್ಳಿಗಳಲ್ಲಿ ವಾಸ ಮಾಡ್ತಾ ಇದ್ರು 1990ರ ಘಟ್ಟದಲ್ಲಿ. ಇವಾಗ ಅದು 60%ಗೆ ಬಂದಿದೆ ಆ್ಯಂಡ್ ಇಟ್ ಈಸ್ ಕಂಟಿನ್ಯೂಸ್ಲಿ ಫಾಲಿಂಗ್. ಕಂಟಿನ್ಯೂಸ್ ಆಗಿ ಕಡಿಮೆ ಆಗ್ತಾನೆ ಇದೆ. ಡೆವಲಪ್ಮೆಂಟ್ ಫೋಕಸ್ ಹ್ಯಾಸ್ ಶಿಫ್ಟೆಡ್ ಟು ಅರ್ಬನ್ ಗವರ್ನೆನ್ಸ್. ಡೆವಲಪ್ಮೆಂಟ್ ಅನ್ನುವಂಥದ್ದು ಸ್ಥಳೀಯ ಗ್ರಾಮೀಣ ಪ್ರದೇಶದ ಸ್ಥಳೀಯ ಆಡಳಿತಕ್ಕೆ ಬಿಟ್ಟು, ನಗರ ಪ್ರದೇಶದ ಸ್ಥಳೀಯ ಆಡಳಿತ ಸಂಸ್ಥೆಗಳೇನಿದೆ, ಮುನ್ಸಿಪಲ್ ರಿಫಾರ್ಮ್ಸ್ ಇರ್ಬೋದು, ಸ್ಮಾರ್ಟ್ ಸಿಟೀಸ್ ಇಂಥದಕ್ಕೆ ಹೆಚ್ಚಾಗಿ ಒತ್ತು ಕೊಡಲಾಗ್ತಿದೆ. ಏನಕ್ಕೆ? ಅರ್ಬನ್ ಏರಿಯಾಗಳು ಎಕ್ಸ್ಪ್ಯಾಂಡ್ ಆಗಿದೆ, ರೂರಲ್ ಗವರ್ನೆನ್ಸ್ ನೆಗ್ಲೆಕ್ಟ್ ಮಾಡಲಾಗ್ತಾ ಇದೆ. ಸೊ ಪಂಚಾಯತ್ ಲೆಸ್ ರಿಲೆವೆಂಟ್ ಇನ್ ದ ನ್ಯಾಷನಲ್ ಪಾಲಿಸಿ ಮೇಕಿಂಗ್ ತೀರ್ಮಾನಕ್ಕೆ ಲೇಖಕರು ಬರ್ತಾರೆ. ಪಂಚಾಯತ್ ಅನ್ನುವಂಥದ್ದು ಅಥವಾ ಪಂಚಾಯತ್ ಆಡಳಿತ ಏನಿದೆ, ಇದು ರಾಷ್ಟ್ರೀಯ ನೀತಿ ರೂಪಣೆಯಲ್ಲಿ ತುಂಬ ಲೆಸ್ ಪರಿಣಾಮವನ್ನು ಬೀರ್ತಾ ಇದೆ, ಅದಕ್ಕೆ ಹೆಚ್ಚು ಕಡಿಮೆ ಒತ್ತು ಕೊಡಲಾಗ್ತಿದೆ ಅಂತ. ಹಾಗಾದರೆ ಈ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಏನಿದೆ, ಸ್ಥಳೀಯ ಆಡಳಿತ ಸಂಸ್ಥೆಗಳೇನಿದೆ, ಇದು ಕುಸಿಯೋದ್ರಿಂದ ಏನು ಪರಿಣಾಮಗಳು ಉಂಟಾಗಬಹುದು? ವೀಕ್ ಲೋಕಲ್ ಡೆಮಾಕ್ರಸಿ, ಸ್ಥಳೀಯವಾಗಿ ಪ್ರಜಾಪ್ರಭುತ್ವ ವೀಕ್ ಆಗುತ್ತೆ. ಇಟ್ ಈಸ್ ರಿಡಕ್ಷನ್ ಇನ್ ಪೀಪಲ್ಸ್ ಪಾರ್ಟಿಸಿಪೇಷನ್ ಇನ್ ಗವರ್ನೆನ್ಸ್. ಆಡಳಿತದಲ್ಲಿ ಜನರ ಭಾಗವಹಿಸುವಿಕೆ ಕಡಿಮೆ ಆಗುತ್ತೆ. ಸೆಂಟ್ರಲೈಸೇಷನ್ ಆಫ್ ಪವರ್, ಅಧಿಕಾರ ವಿಕೇಂದ್ರೀಕರಣ ಹೋಗಿ ಕೇಂದ್ರೀಕರಣದ ಅಧಿಕಾರ ಆಗ್ಬಿಡುತ್ತೆ. ಲಾಸ್ ಆಫ್ ಗ್ರಾಸ್ ರೂಟ್ ಡಿಸಿಷನ್ ಮೇಕಿಂಗ್ ಮತ್ತು ಸೆಂಟ್ರಲ್ ಅಥಾರಿಟೀಸ್ ಎಲ್ಲ ಸೆಂಟ್ರಲೈಸ್ಡ್ ಪವರ್ಸ್ ಆಗ್ಬಿಡುತ್ತೆ. ಎರೋಷನ್ ಆಫ್ ಟ್ರಸ್ಟ್ ಅನ್ನೋದೊಂದೇ ನಂಬಿಕೆ ಏನಿದೆ, ಅದು ಕಳಿಸುತ್ತಾ ಹೋಗುತ್ತೆ. ಪೀಪಲ್ ಸಿ ಪಂಚಾಯತ್ ಆಸ್ ಎ ಮೆರಿಲಿ ಇಂಪ್ಲಿಮೆಂಟಿಂಗ್ ಏಜೆನ್ಸೀಸ್ ರಾದರ್ ದ್ಯಾನ್ ದ ಲೋಕಲ್ ಪ್ರಾಬ್ಲಮ್ಸ್. ಜನರು ಇವ್ರೇನು ಪ್ರಾಬ್ಲಮ್ ಸಾಲ್ವ್ ಮಾಡಲ್ಲ, ಇವ್ರು ಸುಮ್ಮನೆ ಅವ್ರು ದುಡ್ಡು ಕೊಟ್ಟಿರ್ತಾರೆ ಸರ್ಕಾರದವ್ರು, ಇವ್ರು ನಮಗೆ ಕೊಡ್ತಾರೆ ಅನ್ನೋ ಒಂದು ಅಪನಂಬಿಕೆಗೆ ಅಥವಾ ಒಂದು ನೆಗ್ಲೆಕ್ಟ್ಗೆ ತಾತ್ಸರ್ಯಕ್ಕೆ ಒಳಗಾಗ್ಬಿಡುತ್ತೆ. ನೆಗ್ಲೆಕ್ಟ್ ಟು ದ ರೂರಲ್ ಇಶ್ಯೂಸ್. ಸ್ಥಳೀಯ ಸರ್ಕಾರಗಳ ಒಂದು ವ್ಯವಸ್ಥೆ ಬಂದಿದ್ದೇ ಸ್ಥಳೀಯ ಪ್ರಾಬ್ಲಮ್ಗಳನ್ನು, ಸ್ಥಳೀಯ ಸಮಸ್ಯೆಗಳನ್ನು ಸಮರ್ಪಕವಾಗಿ ಪರಿಣಾಮಕಾರಿಯಾಗಿ ಬಗೆಹರಿಸಬಹುದು ಅನ್ನೋ ಒಂದು ದೃಷ್ಟಿಯಿಂದ. ಆದರೆ ಅರ್ಬನ್ ಗವರ್ನೆನ್ಸ್ನ ಗಮನದಲ್ಲಿಟ್ಕೊಂಡು ನೋಡಿದ್ರೆ
ರೂರಲ್ ಡೆವಲಪ್‌ಮೆಂಟಲ್ಲಿ ಚಾಲೆಂಜಸ್ ಏನಿರುತ್ತೆ, ಅದು ಅನ್‌ಟಚ್ಡ್ ಥರನೇ ಇದೆ ಅಂತ ಹೇಳ್ಬೋದು. ಅದನ್ನ ಅಡ್ರೆಸ್ಸೇ ಮಾಡ್ತಿಲ್ಲ ಅನ್ನೋದು ಲೇಖಕರ ಅಭಿಪ್ರಾಯ. ನಿಮ್ಮ ಹಳ್ಳಿಗಳಲ್ಲಿನ ಸ್ಥಿತಿ ಹೇಗಿದೆ? ಏನಾಗಬೇಕಾಗಿತ್ತು? ಅ ನನಗೂ ಮಿಗಿಲಾಗಿ ಅದೇ ಲೇಖಕರಿಗೂ ಮಿಗಿಲಾಗಿ ನೀವು ಖಂಡಿತ ಕಂಡುಕೊಳ್ಳಿಕ್ಕೆ ಬದಲಾವಣೆ ಏನಾಗಬೇಕು? ಏನಾಗಬೇಕಾಗಿತ್ತು? ಬರೀಲಿಕ್ಕೆ ನಿಮ್ಮ ಅಭಿಪ್ರಾಯವನ್ನು ಮೂಡಿಸ್ಲಿಕ್ಕೆ ನಿಮ್ಮಿಂದ ಸಾಧ್ಯ ಆಗುತ್ತೆ. ಹಾಗಾದ್ರೆ ಪಂಚಾಯತ್ ರಾಜ್ ಸಿಸ್ಟಮಲ್ಲಿ ಇತ್ತೀಚೆಗೆ ಏನೂ ಬೆಳಕೇ ಇಲ್ವಾ? ಲೇಖಕರು ಹೇಳಿದ ಹಾಗೆ ಎಲ್ಲ ಬರೀ ಕತ್ತಲೆನೇನಾ? ಹೋಗ್ತಾ ಇದೀವಾ? ಬ್ರೈಟ್ ಸ್ಪಾಟ್ಸ್ ಇದೆ. ಸ್ಟ್ರೆಂಥೆನ್ ದ ಪಂಚಾಯತ್ ರಾಜ್ ಸಿಸ್ಟಮ್. ಡಿಸ್ಪೈಟ್ these challenges, Panchayat Raj institutions have seen some success. ಕೆಲವು ಸಕ್ಸಸ್ಸು ಇದೆ. ಯಾವುದು? ಹೈ ಎಲೆಕ್ಟ್ರೋಲ್ ಪಾರ್ಟಿಸಿಪೇಷನ್. ಎಲೆಕ್ಷನ್ಸ್ ಅಲ್ಲಿ ಕಂಟೆಸ್ಟ್ ಮಾಡೋದ್ರಲ್ಲಿ ಅಕ್ರಾಸ್ ದ ಕಂಟ್ರಿ, ಭಾರತದ ಉದ್ದಕ್ಕೂ ಎಲೆಕ್ಟ್ರೋಲ್ ಪಾರ್ಟಿಸಿಪೇಷನ್ ಆಗಿದೆ. ವುಮೆನ್ಸ್ ಲೀಡರ್‌ಶಿಪ್ ಏನಿದೆ ಪಂಚಾಯತ್ ರಾಜ್ ವ್ಯವಸ್ಥೆನಲ್ಲಿ ತುಂಬಾ ಚೆನ್ನಾಗಿದೆ. ಏನಕ್ಕಂತ ಹೇಳಿದ್ರೆ 50% ರಿಸರ್ವೇಶನ್ ಇರೋದ್ರಿಂದ ನಿಯರ್ಲಿ 14,00,000ಕ್ಕೂ ಹೆಚ್ಚು ಮಹಿಳೆಯರು ಎಲೆಕ್ಟ್ ಆಗಿದ್ದಾರೆ. ಇದರ ಮೂಲಕ ಸ್ತ್ರೀಯರ ರಿಸರ್ವೇಶನ್ ಅಥವಾ ಮೀಸಲಾತಿ ಏನಿದೆ ಅವರಿಗೂ ಒಂದು ಇದು ಅಫ್‌ಕೋರ್ಸ್ ಅವರ ಗಂಡಂದಿರು, ಅವರ ಅಪ್ಪಂದಿರು ಅದರಲ್ಲಿ ಆಡಳಿತ ನಡೆಸುವಂತ ಸುಳ್ಳಲ್ಲ. ಬಟ್ ಆದ್ರೂ ಸ್ವಲ್ಪ ಮಟ್ಟಿಗಾದ್ರೂ ಹಿಂದಿನ ಸ್ಥಿತಿಗೆ ಕಂಪೇರ್ ಮಾಡ್ಕೊಂಡ್ರೆ ಸ್ವಲ್ಪ ಮಟ್ಟಿಗಾದ್ರೂ ಸ್ತ್ರೀಯರ ಸ್ಥಿತಿಗತಿಗಳಲ್ಲಿ ಈ ವಿಷಯದಲ್ಲಿ ಇಂಪ್ರೂವ್‌ಮೆಂಟ್ ಆಗಿರೋದಂತೂ ಒಂದು ಸ್ವಲ್ಪ ಬೆಳಕು ಕಂಡಿರೋದಂತೂ ನಿಜಾನೇ. ಇಂಪ್ಲಿಮೆಂಟೇಷನ್ ಆಫ್ ಸೋಶಿಯಲ್ ಸ್ಕೀಮ್ಸ್. Many rural development programs continue to be implemented through panchayat. ರೂರಲ್ ಡೆವಲಪ್‌ಮೆಂಟ್ ಪ್ರೋಗ್ರಾಮ್ಸ್ ಏನಿರುತ್ತೆ, ಇದು ಪಂಚಾಯತ್ ಮೂಲಕನೇ ಇಂಪ್ಲಿಮೆಂಟ್ ಆಗ್ತಾ ಇದೆ ಅನ್ನೋದು ಕೂಡ ಸುಳ್ಳಲ್ಲ. ಹಾಗಾದ್ರೆ ರೆಕಮೆಂಡೇಶನ್ಸ್ ಏನು? ಪಂಚಾಯತ್ ರಾಜ್ ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ರೆ ಅದನ್ನ ಮೇಲೆತ್ತಲಿಕ್ಕೆ ಅಥವಾ ಇಲ್ಲಿಲ್ಲ ಅಂದ್ರೂನು ನಾವು ಅದನ್ನ ಇನ್ನಷ್ಟು ಚೆನ್ನಾಗಿ ಮಾಡಬೇಕು ಅಂತ ಹೇಳಿದ್ರೆ ಏನು ಏನು ಮಾಡಬೇಕು ಅಂತಕ್ಕಂಥ ನಿಮಗೂ ಕೇಳ್ಬೋದು. ಏನ್ ನಿಮ್ಮ ರೆಕಮೆಂಡ್? ಸೊ ಫಸ್ಟ್ ಒನ್, ಸ್ಟ್ರೆಂಥನ್ ಅಡ್ಮಿನಿಸ್ಟ್ರೇಟಿವ್ ಅಂಡ್ ಫಿಸ್ಕಲ್ ಡಿಸೆಂಟ್ರಲ್. ಆಡಳಿತಾತ್ಮಕ ಮತ್ತು ವಿತ್ತೀಯ ವಿಕೇಂದ್ರೀಕರಣ ಆಗಬೇಕು. ಇವಾಲ್ವ್ 29 ಸಬ್ಜೆಕ್ಟ್ಸ್ ಟು ದ ಆಫ್ ದ 11th. 11ನೇ ಭಾರತ ಸಂವಿಧಾನದ 11ನೇ ಶೆಡ್ಯೂಲ್ನಲ್ಲಿ ಏನು 29 ಸಬ್ಜೆಕ್ಟ್ಸ್ಗಳನ್ನು ಲಿಸ್ಟ್ ಔಟ್ ಮಾಡಲಾಗಿದೆ, ಅವುಗಳನ್ನು ಮೊದಲು ಸ್ಥಳೀಯ ಪಂಚಾಯತ್ ರಾಜ್ನ ಸ್ಥಳೀಯ ಆಡಳಿತಕ್ಕೆ ಕೇಂದ್ರೀಕರಣ ಮಾಡಿ, ವಿಂಗಡಿಸಿ. ಇನ್ಕ್ರೀಸ್ ಯುನೈಟೆಡ್ ಗ್ರಾಂಟ್ಸ್ ಟು ಅಲೋ ಪಂಚಾಯತ್ ರಿಯಲ್ ಅಟಾನಮಿ ಇನ್ ಪ್ಲಾನಿಂಗ್ ಅಂಡ್ ಡೆವಲಪ್ಮೆಂಟ್. ಯೋಜನೆ ಮತ್ತು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಪಂಚಾಯತ್ಗಳು ಒಂದು ಸ್ವ ಆಡಳಿತವನ್ನು, ಸ್ವ ಅಭಿಪ್ರಾಯವನ್ನು, ಸ್ವ ಉದ್ದೇಶಗಳ ಮೂಲಕ ಆಡಳಿತವನ್ನು ಮಾಡಿಕೊಳ್ಳಿಕ್ಕೆ ಅನುವಾಗೋ ರೀತಿಯಲ್ಲಿ ಗ್ರ್ಯಾಂಟನ್ನು, ಅನುದಾನವನ್ನು ಇನ್ಕ್ರೀಸ್ ಮಾಡಿ. ಎನ್ಹಾನ್ಸ್ ರೋಲ್ ಇನ್ ದ ಗವರ್ನೆನ್ಸ್ ಬಿಹೈಂಡ್ ಇಂಪ್ಲಿಮೆಂಟೇಷನ್. ಆಡಳಿತದಲ್ಲಿ ಇಂಪ್ಲಿಮೆಂಟೇಷನ್ಗಿನ್ನ ಮಿಗಿಲಾದ ಒಂದು ಮಹತ್ವದ ಪಾತ್ರವನ್ನು ಸಂಸ್ಥೆಗಳಿಗೆ, ಸ್ಥಳೀಯ ಸಂಸ್ಥೆಗಳಿಗೆ ನೀಡಿ. ಇನ್ಸ್ಟೆಡ್ ಆಫ್ ಆಕ್ಟಿಂಗ್ ಎ ಲಾಸ್ಟ್ ಮೈಲ್ ಡೆಲಿವರಿ ಏಜೆಂಟ್, ಏನೋ ಸರ್ಕಾರ ಸ್ಕೀಮ್ಗಳನ್ನ ಮಾಡಿರುತ್ತೆ, ಅದನ್ನು ಡೆಲಿವರಿ ಕೊಡೋಕ್ಕಷ್ಟೇ ಸ್ಥಳೀಯ ಸಂಸ್ಥೆಗಳಿರೋದು ಅನ್ನೋ ಥರ ನೀವು ಅವ್ರನ್ನ ಟ್ರೀಟ್ ಮಾಡಿದ್ರೆ, ದೇ ಶುಡ್ ಎಂಗೇಜ್ ಇನ್ ಲೋಕಲ್ ಡಿಸಿಷನ್ ಮೇಕಿಂಗ್. ಸ್ಥಳೀಯ ಆಡಳಿತದ ಅಥವಾ ಅಭಿವೃದ್ಧಿಯ ನಿರ್ಧಾರಗಳನ್ನ ತೆಗೆದುಕೊಳ್ಳಿಕ್ಕೆ ಅವ್ರಿಗೆ ಜೊತೆಗೆ PRI ಅಂದರೆ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಶುಡ್ ಹ್ಯಾಂಡಲ್ ಗ್ರೀವಿಯನ್ಸ್ ರಿಡ್ರೆಸಲ್ ಅಂಡ್ ಸೋಷಿಯಲ್ ಆಡಿಟ್ಸ್ ಟು ಎನ್ಶೂರ್ ಎಫೆಕ್ಟಿವ್ ಗವರ್ನೆನ್ಸ್. ಹ್ಯಾಂಡಲ್ ಗ್ರೀವಿಯನ್ಸ್ ರಿಡ್ರೆಸಲ್, ಒಂದು ಕೊರತೆಗಳೇನಿರುತ್ತೆ ಸ್ಥಳೀಯವಾಗಿ ಅದನ್ನು ಪರಿಹರಿಸಲಿಕ್ಕೆ, ಸಾಮಾಜಿಕ ಸ್ಥಿತಿಗತಿಗಳನ್ನು ಅವುಗಳ ಮೂಲಕ ಪರಿಣಾಮಕಾರಿ ಆಡಳಿತವನ್ನು ನಡೆಸಲಿಕ್ಕೆ ಅವಕಾಶ. ಲೆವರೇಜ್ ಟೆಕ್ನಾಲಜಿ ಫಾರ್ ಬೆಟರ್ ಸಿಟಿಸನ್ ಎಂಗೇಜ್ಮೆಂಟ್.
ಡಿಜಿಟಲ್ ಪ್ಲಾಟ್‌ಫಾರ್ಮ್ಸ್ ಯಾವ್ಯಾವ್ದಿದೆ, ಅದರಿಂದ ಟ್ರಾನ್ಸ್‌ಪರೆನ್ಸಿ ಪಾರದರ್ಶಕತೆ ಬಂದಿದೆ. ಪಬ್ಲಿಕ್ ಪಾರ್ಟಿಸಿಪೇಷನ್ ಹೆಚ್ಚಾಗಿದೆ. ಅಕೌಂಟಬಿಲಿಟಿ ಹೆಚ್ಚಾಗುತ್ತೆ. ಅಂದ್ರೆ ರೆಸ್ಪಾನ್ಸಿಬಲ್ ಆಗ್ಬೇಕಾಗುತ್ತೆ. ಕಮ್ಯುನಿಟಿ ಲೀಡ್ ಪ್ಲಾನಿಂಗ್ ಏನಿರುತ್ತೆ, ಅದು ರಿಯಲ್ ಟೈಮ್ ಗವರ್ನೆನ್ಸ್ ಅನ್ನ ರಿಯಲ್ ಟೈಮ್ ಅಂತಂದ್ರೆ ತಕ್ಷಣಕ್ಕೆ ಈ ಕ್ಷಣಕ್ಕೆ ಆಡಳಿತ ಏನಾಗಬೇಕು ಅದನ್ನ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅವರನ್ನ ಎನ್ಕರೇಜ್ ಮಾಡೋ ಥರ ಇರಬೇಕು ಅನ್ನೋದು ಕೂಡ ಒಂದು ರೆಕಮೆಂಡ್. ಸಸ್ಟೈನಬಲ್ ಡೆವಲಪ್ಮೆಂಟಲ್ಲಿ ಇದರ ಪಾರ್ಟಿಸಿಪೇಷನ್ ಅನ್ನ ಇನ್ಕ್ರೀಸ್ ಮಾಡಬೇಕು. ಪಂಚಾಯತ್ ಶುಡ್ ಫೋಕಸ್ ಆನ್ ವಾಟರ್ ಕನ್ಸರ್ವೇಷನ್, ರಿನ್ಯೂವಬಲ್ ಎನರ್ಜಿ, ಮ್ಯಾನೇಜ್ಮೆಂಟ್. ಡಿಸಾಸ್ಟರ್ ರಿಸ್ಕ್ ಮ್ಯಾನೇಜ್ಮೆಂಟ್ ವಿಪತ್ತು ನಿರ್ವಹಣೆ ಏನಿದೆ ಅದಿರ್ಬೋದು, ರಿನ್ಯೂವಬಲ್ ಎನರ್ಜಿ ಇರ್ಬೋದು, ವಾಟರ್ ಕನ್ಸರ್ವೇಷನ್‌ಗೆ ಇರ್ಬೋದು. ಇವುಗಳಲ್ಲಿ ಪಂಚಾಯತ್ ಪಂಚಾಯಿತಿಗಳಲ್ಲೇ ಕೇಂದ್ರೀಕೃತ ಆಡಳಿತ ನಡೆಸಲಿಕ್ಕೆ ಅಥವಾ ಅಲ್ಲೇ ಸ್ಥಳೀಯ ಆಡಳಿತಗಳನ್ನ ನಡೆಸಲಿಕ್ಕೆ ಅವಕಾಶ ಮಾಡಿ. ಹೇಗೆ? ಇಂಪ್ಲಿಮೆಂಟಿಂಗ್ ಕಮ್ಯುನಿಟಿ ಬೇಸ್ಡ್ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಫಾರ್ ಕ್ಲೈಮೇಟ್ ಸೈಲೆನ್ಸ್ ತುಂಬಾ ಮಹತ್ತರವಾದ ಒಂದು ಪಾಯಿಂಟ್ ಇದೆ ಆಕ್ಚುಲಿ. ಕಮ್ಯುನಿಟಿ ಬೇಸ್ಡ್ ಅಂದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ತಾಲೂಕು ಮಟ್ಟದಲ್ಲಿ ಅಥವಾ ಜಿಲ್ಲಾ ಮಟ್ಟದಲ್ಲಿ ಪರಿಸರದ ವಿಕೋಪಗಳಿಗೆ ಕಾರಣ ಆಗ್ತಕ್ಕಂಥ ಅಥವಾ ಪರಿಸರಕ್ಕೆ ಹಾನಿಯಾಗ್ತಕ್ಕಂಥ ವ್ಯವಸ್ಥೆಗಳು, ಅವುಗಳ ಮುನ್ನೆಚ್ಚರಿಕೆ ಮತ್ತು ಮೇಲ್ವಿಚಾರಣೆ ಎರಡನ್ನು ಅವರೇ ಅದನ್ನ ನಿರ್ವಹಣೆ ಮಾಡೋ ರೀತಿನಲ್ಲಿ ಅವರನ್ನ ರೂಪಿಸಿ ಅಥವಾ ಅವಕಾಶಗಳನ್ನು ಅಡ್ರೆಸ್ ಅರ್ಬನ್ ರೂರಲ್ ಡಿವೈಡ್. ಅರ್ಬನ್‌ಗೆ ಮತ್ತೆ ರೂರಲ್‌ಗೆ ಬೇರೆ ಏನು, ಇವಾಗ ನಿಮ್ಮ ಇನ್ವೆಸ್ಟ್‌ಮೆಂಟ್ಸ್ ಇರ್ಬೋದು, ಪ್ಲಾನಿಂಗ್ಸ್ ಇರ್ಬೋದು, ಅಥವಾ ಪ್ರಿಯಾರಿಟೀಸ್ ನಡೀತದೆ. ಅದನ್ನ ಫಸ್ಟು ಅಡ್ರೆಸ್ ಮಾಡ್ಬೇಕು ಆ ಸಮಸ್ಯೆ. ಡೆವಲಪ್ ರೂರಲ್ ಅರ್ಬನ್ ಲಿಂಕೇಜ್ ವೇರ್ ಪಂಚಾಯತ್ ಫೆಸಿಲಿಟೇಟ್ಸ್ ಸೇಫ್ ಮೈಗ್ರೇಷನ್, ಎಂಪ್ಲಾಯ್ಮೆಂಟ್ ಜನರೇಷನ್ ಆ್ಯಂಡ್ ರೂರಲ್ ಎಂಟರ್‌ಪ್ರೆನ್ಯೂರ್‌ಶಿಪ್. ಯಾವಾಗ ನಾವು ಈಗ ಫಾಸ್ಟಾಗಿ ಆಗ್ತಾ ಇರ್ತಕ್ಕಂಥ ಅರ್ಬನೈಸೇಷನನ್ನು, ನಗರೀಕರಣವನ್ನು, ಸೇಫ್ ಮೈಗ್ರೇಷನ್ ಇರ್ಬೋದು, ಎಂಪ್ಲಾಯ್ಮೆಂಟನ್ನು ಅಲ್ಲೇ ಜನರೇಷನ್ ಮಾಡುವಂಥದ್ದು ಇರ್ಬೋದು, ಗ್ರಾಮೀಣ ಭಾಗದಲ್ಲೇ ಉದ್ದಿಮೆಗಳನ್ನು ಸೃಷ್ಟಿ ಮಾಡುವಂಥದ್ದು, ಇವುಗಳು ಹೆಚ್ಚುತ್ತಾ ಇರತಕ್ಕಂಥ ನಗರಕ್ಕೆ ವಲಸೆ ಬರುವಂಥವರ ಸಂಖ್ಯೆಯನ್ನು ಕಡಿಮೆ ಮಾಡಿ ಈ ಒಂದು ಎಡಿಟೋರಿಯಲ್ ನಿಮಗೆ ಯಾವ ವಿಷಯಗಳಲ್ಲಿ ಸಾಧ್ಯ. UPSC ಮೇನ್ಸ್‌ನ GS2 ಅಂಡ್ GS3 ಪೇಪರಲ್ಲಿ ಕೇಳಬಹುದು. ಗವರ್ನೆನ್ಸ್ ಮತ್ತೆ ಫೆಡರಲಿಸಮ್ ಏನು ರೋಲ್ ಆಫ್ ಪಂಚಾಯತ್ ರಾಜ್ ಮತ್ತೆ ಇಂಡಿಯನ್ ಡೆಮಾಕ್ರಸಿ, ಚಾಲೆಂಜಸ್ ಇನ್ ಡಿಸೆಂಟ್ರಲೈಸೇಷನ್ ಅಂಡ್ ಲೋಕಲ್ ಗವರ್ನೆನ್ಸ್. GS3ನಲ್ಲಿ ಎಕಾನಮಿ ಮತ್ತು ಡೆವಲಪ್ಮೆಂಟ್‌ಗೆ ಸಂಬಂಧ, ಇಂಪ್ಯಾಕ್ಟ್ ಆಫ್ ಫಿಸಿಕಲ್ ಸೆಂಟ್ರಲೈಸೇಷನ್ ಮತ್ತು ಲೋಕಲ್ ಗವರ್ನೆನ್ಸ್ ಬಗ್ಗೆ, ಅರ್ಬನೈಸೇಷನ್ ಅಂಡ್ ಇಟ್ಸ್ ಎಫೆಕ್ಟ್ಸ್ ಆನ್ ರೂರಲ್ ಅಡ್ಮಿನಿಸ್ಟ್ರೇಷನ್. ಈ ಫ್ಯಾಕ್ಟ್ಸ್ ನಾನು ಏನಕ್ಕೆ ಕೊಡ್ತೀನಿ, ಈ ಫ್ಯಾಕ್ಟ್ಸ್ ಮೇಲೆ ನೀವು ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮೂಲಕ ನಿಮ್ಮ ಪ್ರಿಪರೇಷನ್ ಮೋರ್ ಎಫೆಕ್ಟಿವ್ ಆಗಿರುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಸೊ ಇಷ್ಟ ತನಕ ನಾವು ಲೇಖಕರ ಎಡಿಟೋರಿಯಲ್‌ನ ತಿರುಳನ್ನು ತೆಗೆದ್ವಿ. ನಾವು ಒಂದು ಸ್ವಲ್ಪ ರಿಯಾಲಿಟಿಗೂ ಬರಬೇಕಾಗತ್ತೆ. ಆ ರಿಯಾಲಿಟಿಯ ಫ್ಯಾಕ್ಟ್ಸ್ ನಿಮಗೆ ಬಂದರೆ ನಿಮ್ಮದೇ ಒಂದು ಅಭಿಪ್ರಾಯವನ್ನು ನೀವು ಮೂಡಿಸ್ಕೊಳ್ಳುವಲ್ಲಿ ನಿಮ್ಗೊಂದು ಸ್ವಲ್ಪ ಸ್ಟ್ರೆಂತ್ ಸಿಗ್ಬೋದು. ನಿಮಗೆ ಗೊತ್ತಿರ್ಬೋದು, ಗೊತ್ತಿಲ್ಲದೆ ಇರೋರಿಗೋಸ್ಕರ ಇದೆಲ್ಲ ಒಂದು ಸ್ವಲ್ಪ ಇನ್ಪುಟ್ ಆಗಿ ನಾನು ಕೊಡ್ತೇನೆ. ಈ 73 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟನ್ನು ಒಂದು ಗೇಮ್ ಚೇಂಜರ್ ಅಂತ ನಾವು ಹೇಳ್ಬೋದು. ಇಟ್ ಎಸ್ಟಾಬ್ಲಿಷಸ್ 3 ಟೈರ್ ಸ್ಟ್ರಕ್ಚರ್ ಆಫ್ ಪಂಚಾಯತ್ ರಾಜ್. 3 ಹಂತಗಳಲ್ಲಿ ಸ್ಥಳೀಯ ಆಡಳಿತವನ್ನು ಕೊಟ್ಟು, ಆಲ್ರೆಡಿ ನಾನು ಹೇಳಿದೆ, ಗ್ರಾಮ ಪಂಚಾಯತ್ ಲೆವೆಲಲ್ಲಿ, ಪಂಚಾಯತ್ ಸಮಿತಿ ಬ್ಲಾಕ್ ಲೆವೆಲ್ ಅಥವಾ ತಾಲೂಕು ಲೆವೆಲ್, ಜಿಲ್ಲಾ ಪರಿಷತ್, ಜಿಲ್ಲಾ ಪಂಚಾಯತ್ ನಾವು ಹೇಳಿ 5 ವರ್ಷಕ್ಕೊಮ್ಮೆ ಈ ಲೋಕಲ್ ಬಾಡಿಯನ್ನು ಮಾಡಿಸ್ತಕ್ಕಂಥದ್ದು. ಮಹಿಳೆಯರಿಗೆ, SC ಮತ್ತು STಗಳಿಗೆ ಲೋಕಲ್ ಸೆಲ್ಫ್ ಗವರ್ಮೆಂಟ್ ರಿಸರ್ವೇಷನನ್ನು, ಸ್ಟೇಟ್ ಫೈನಾನ್ಸ್ ಕಮಿಷನ್ ಇದಕ್ಕೆ ರಿಸೋರ್ಸಸ್ಸನ್ನು, ಫಂಡ್ಸನ್ನು ಅಲೋಕೇಟ್ ಮಾಡಿ
11th ಶೆಡ್ಯೂಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಲಿಸ್ಟ್ 29 ಸಬ್ಜೆಕ್ಟ್. ಈ ಸ್ಥಳೀಯ ಸಂಸ್ಥೆಗಳು ಯಾವ ವಿಷಯಗಳ ಮೇಲೆ ಆಡಳಿತವನ್ನು ನಡೆಸಬಹುದು ಅನ್ನೋದಕ್ಕೆ ಭಾರತ ಸಂವಿಧಾನದ 11ನೇ ಶೆಡ್ಯೂಲ್ನಲ್ಲಿ 29 ಸಬ್ಜೆಕ್ಟ್ಸನ್ನು ಲಿಸ್ಟ್ ಮಾಡಲಾಯಿತು. ಇವು ಹೆಲ್ತು, ಎಜುಕೇಷನ್, ಅಗ್ರಿಕಲ್ಚರ್, ರೂರಲ್ ಡೆವಲಪ್ಮೆಂಟಿಗೆ ಕೂಡ ಒಳಗೊಂಡಿದ್ದಾವೆ. ಮತ್ತಷ್ಟು 11th ಶೆಡ್ಯೂಲ್ನ ಯಾವುದೆಲ್ಲ ಇದೆ ಅನ್ನೋದನ್ನು ಇಂಡಿಯನ್ ಪೊಲಿಟಿಯ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಕ್ಲಾಸಲ್ಲಿ ನಾವು ಡೀಟೇಲ್ ಆಗಿ ಚರ್ಚೆ ಮಾಡೋಣ. ಅಚೀವ್ಮೆಂಟ್ಸ್ ಆಫ್ ಪಂಚಾಯತ್ ರಾಜ್ ಏನೇನೆಲ್ಲ ಅಚೀವ್ ಮಾಡಿ. ಇಂಡಿಯಾ ಹ್ಯಾಸ್ ಓವರ್ 2.5 lakh ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ವಿತ್ 3 million ಎಲೆಕ್ಟೆಡ್. 3 ಮಿಲಿಯನ್ಗೂ ಹೆಚ್ಚಿನ ಪ್ರತಿನಿಧಿಗಳು, 2.5 ಲಕ್ಷ ಪಂಚಾಯತ್ ರಾಜ್ ಸಂಸ್ಥೆಗಳು ಭಾರತ ಹೊಂದಿದೆ ಅನ್ನೋದು ಹೆಗ್ಗಳಿಕೆ. 50% ಆಫ್ ಸೀಟ್ಸ್ ಪಂಚಾಯತ್ ರಾಜಲ್ಲಿ ರಿಸರ್ವ್ಡ್ ಫಾರ್ ವುಮನ್ ಆ್ಯಂಡ್ ಇಟ್ ಲೀಡಿಂಗ್ ಟು 14 lakh ವುಮನ್ ಲೀಡರ್ಸ್. 14 ಲಕ್ಷ ಮಹಿಳಾ ಪ್ರತಿನಿಧಿಗಳು ಇದ್ದಾರೆ. And it is increased representation of scheduled caste and scheduled tribe, SC/STಗಳ ಪಾರ್ಟಿಸಿಪೇಷನ್ ಅನ್ನು ಕೂಡ, ಪ್ರತಿನಿಧಿತ್ವವನ್ನು ಕೂಡ ಸ್ಥಳೀಯ ಆಡಳಿತಗಳಲ್ಲಿ ಇನ್ಕ್ರೀಸ್ ಮಾಡ್ತು ಪಂಚಾಯತ್ ರಾಜ್ ಸಿಸ್ಟಮ್. ರೋಲ್ ಇನ್ ಇಂಪ್ಲಿಮೆಂಟಿಂಗ್ ಗವರ್ನಮೆಂಟ್ ಪ್ರೋಗ್ರಾಮ್. ಸರ್ಕಾರದ ಯಾವುದೇ ಯೋಜನೆಗಳಿರ್ಬೋದು, ಆ ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡೋದರಲ್ಲಿ ಈ ಸ್ಥಳೀಯ ಸರ್ಕಾರಗಳ ಪಾತ್ರ ಏನು? ಪ್ಲೇ ಎ ಕ್ರೂಷಿಯಲ್ ರೋಲ್ ಇನ್ ಎಕ್ಸಿಕ್ಯೂಟಿಂಗ್ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್, ನರೇಗಾ ಅಂತ ಹೇಳ್ತಾರೆ, ಆ್ಯಂಡ್ ಸ್ವಚ್ಛ ಭಾರತ್ ಮಿಷನ್ ಮತ್ತು ಪ್ರಧಾನಮಂತ್ರಿ ಆವಾಸ್ ಯೋಜನೆ. ಈ 3 ಸರ್ಕಾರದ ಯೋಜನೆಗಳನ್ನು ಎಕ್ಸಿಕ್ಯೂಟ್ ಮಾಡೋದರಲ್ಲಿ ಸ್ಥಳೀಯ ಸಂಸ್ಥೆಗಳ ಪಾತ್ರ. ಗ್ರಾಮ ಸಭಾ ಎನೇಬಲ್ ಪಾರ್ಟಿಸಿಪೇಟರಿ ಪ್ಲಾನಿಂಗ್ ಆ್ಯಂಡ್ ಡಿಸಿಷನ್ ಮೇಕಿಂಗ್, ಎನ್ಶೂರಿಂಗ್ ಲೋಕಲ್ ನೀಡ್ಸ್ ಆ್ಯಂಡ್ ಅಡ್ರೆಸ್. ಗ್ರಾಮ ಸಭಾಕ್ಕೆ ಏನೆಲ್ಲ ಅಧಿಕಾರವನ್ನು ಕೊಡಲಾಯಿತು ಅಂತ ಹೇಳಿದ್ರೆ, ಡಿಸಿಷನ್ ಮೇಕಿಂಗ್ ಮತ್ತು ಸ್ಥಳೀಯವಾಗಿರ್ತಕ್ಕಂತಹ ನೀಡ್, ಅಗತ್ಯ ಅಥವಾ ಅನಿವಾರ್ಯತೆಗಳೇನಿದೆ ಅವುಗಳನ್ನು ನಿರ್ಧಾರ ಮಾಡೋದರಲ್ಲಿ ಗ್ರಾಮ ಸಭಾಕ್ಕೆ ಅಧಿಕಾರವನ್ನು. ನೆಕ್ಸ್ಟು ಡಿಸೆಂಟ್ರಲೈಸೇಷನ್ ಆಫ್ ಗವರ್ನೆನ್ಸ್. ಕೇರಳ, ಕರ್ನಾಟಕ ಮತ್ತು ಮಹಾರಾಷ್ಟ್ರ ಸಕ್ಸಸ್ಫುಲ್ ಆಗಿ ಈ ಲೋಕಲ್ ಸೆಲ್ಫ್ ಗವರ್ನಮೆಂಟನ್ನು ಅಥವಾ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಇಂಪ್ಲಿಮೆಂಟ್ ಮಾಡಿದೆ ಅಂದರೆ ತಪ್ಪಾಗಿದೆ. ಸ್ಕೂಲ್, ಹೆಲ್ತ್ ಸೆಂಟರ್ಸ್, ವಾಟರ್ ಸಪ್ಲೈ ಸ್ಕೀಮ್ಸ್, ಇದನ್ನೆಲ್ಲ ಸೆವರಲ್ ರೀಜನ್ಸಲ್ಲಿ, ಹಲವಾರು ಪ್ರಾಂತ್ಯಗಳಲ್ಲಿ ಸ್ಥಳೀಯ ಸಂಸ್ಥೆಗಳೇ ನೋಡ್ಕೊಳ್ತಾರೆ. ಹಾಗಾದರೆ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಚಾಲೆಂಜಸ್ ಇಲ್ವಾ ಅಂದರೆ, ಲ್ಯಾಕ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಅಟಾನಮಿ. ಸುಮಾರು 29 ಸಬ್ಜೆಕ್ಟ್ಸ್ ಏನಿರುತ್ತೆ 11th ಶೆಡ್ಯೂಲ್ನಲ್ಲಿ, ಅದಕ್ಕೆ ಕೇವಲ ಕೆಲವೇ ಸ್ಟೇಟ್ಗಳು ಮಾತ್ರ, ನಾನು ಆಲ್ರೆಡಿ ಹೇಳದ್ನಲ್ಲ, ಕೇರಳ, ಕರ್ನಾಟಕ, ಮಹಾರಾಷ್ಟ್ರ, ಇದು ಕೆಲವೇ ಸ್ಟೇಟ್ಗಳು ಮಾತ್ರ ಫುಲ್ ಕಂಟ್ರೋಲನ್ನು ಟ್ರಾನ್ಸ್ಫರ್ ಬಾಕಿ ಸ್ಟೇಟ್ಗಳು. ಸ್ಟೇಟ್ ಗವರ್ನಮೆಂಟ್ಸ್ ರಿಟೈನ್ ಎಕ್ಸೆಸಿವ್ ಕಂಟ್ರೋಲ್ ಓವರ್ ಸ್ಟಾಫಿಂಗ್, ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಲಿಮಿಟಿಂಗ್ ಡಿಸಿಷನ್ ಮೇಕಿಂಗ್ ಪವರ್ ಆಫ್ ಪಂಚಾಯತ್. ಬಹುತೇಕ ಈ ಕೆಲವು ರಾಜ್ಯಗಳನ್ನ ಬಿಟ್ಟರೆ ಬಹುತೇಕ ರಾಜ್ಯಗಳು ಪಂಚಾಯತ್ ವ್ಯವಸ್ಥೆಯಲ್ಲಿನ ಸ್ಟಾಫ್ಗಳನ್ನ ನೇಮಕ ಮಾಡ್ಕೊಳ್ಳೋದ್ರಲ್ಲಿರ್ಬೋದು, ಆಡಳಿತ ಮಾಡೋದ್ರಲ್ಲಿರ್ಬೋದು, ಮತ್ತು ಸ್ಥಳೀಯವಾಗಿ ತೆಗೆದುಕೊಳ್ಬಹುದಾದಂತಹ ನಿರ್ಧಾರಗಳ ದೃಷ್ಟಿಯಿಂದ ಸ್ಥಳೀಯ ಸಂಸ್ಥೆಗಳ ಪವರನ್ನು ಲಿಮಿಟ್ ಮಾಡಿ ತಮ್ಮಲ್ಲೇ ಇಟ್ಕೊಂಡಿದೆ. 2022ರ ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್ ರಿಪೋರ್ಟ್ ಏನಿದೆ, ಇದರಲ್ಲಿ ಲೆಸ್ ದ್ಯಾನ್ 20% ಆಫ್ ಸ್ಟೇಟ್ಸ್ ಹ್ಯಾವ್ ಫುಲ್ಲಿ ಡಿವಾಲ್ವ್ಡ್ ಪವರ್ ಓವರ್ ಆಲ್ ಸಬ್ಜೆಕ್ಟ್. 20% ಅಷ್ಟೇ ಸ್ಟೇಟ್ಸ್, ಅದಕ್ಕೂ ಕಡಿಮೆ. ಇನ್ನು ಬಾಕಿ ಎಲ್ಲ ಸ್ಟೇಟ್ಗಳು ತಮ್ಮಲ್ಲೇ ಇಟ್ಕೊಂಡಿದ್ದಾವೆ ಅಧಿಕಾರನ. ಇಟ್ಕೊಳ್ಳಿಕ್ಕೆ ಕಾರಣಗಳು, ನಾವು ಗ್ರೀಡಿಯಾಗೆ ಥಿಂಕ್ ಮಾಡಬೇಕಾದ ಅಗತ್ಯ ಇಲ್ಲ. ಲಿಟ್ರಸಿ ಲೆವೆಲಿಂದ ಹಿಡಿದು
ಸ್ಥಳೀಯ ಸಂಸ್ಥೆಗಳಲ್ಲಿ ನಡಿಬಹುದಾದಂತಹ ಪಾರ್ಶಿಯಾಲಿಟಿ, ಜಾತಿ, ಧರ್ಮ ಅಥವಾ ಬಲಾಢ್ಯರ ಪ್ರಭಾವ ಇದೆಲ್ಲದನ್ನೂ ಗಮನದಲ್ಲಿಟ್ಕೊಂಡು ನೀವೊಂದು ಅಭಿಪ್ರಾಯವನ್ನ ಮೂಡಿಸ್ಬೇಕಾಗುತ್ತೆ. ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಸಖತ್ ಮೆಚುರಿಟಿಯನ್ನ ಹೊಂದಿರತಕ್ಕಂಥ ಒಂದು ಬಟ್ ಅಷ್ಟು ಮೆಚುರಿಟಿ ನಮ್ಮಲ್ಲಿದೆಯಾ? ನಮ್ಮ ಜನಗಳಲ್ಲಿದೆಯಾ? ಅದನ್ನ ನಾವು ಅರ್ಥ ಮಾಡ್ಕೊಂಡಾಗ ಮಾತ್ರ ಪ್ರಜಾಪ್ರಭುತ್ವ ನಮ್ಮಲ್ಲಿ ಎಷ್ಟು ಪ್ರಖರವಾಗಿ ಬೆಳಗ್ತಾ ಇದೆ ಅದನ್ನ ಅರ್ಥ ಮಾಡ್ಕೊ ಸೊ ನೆಕ್ಸ್ಟ್ ಚಾಲೆಂಜ್ ಏನಂತ ಹೇಳಿದ್ರೆ ಫೈನಾನ್ಷಿಯಲ್ ಡಿಪೆಂಡೆನ್ಸಿ ಆನ್ ಸೆಂಟ್ರಲ್ ಅಂಡ್ ಸ್ಟೇಟ್ ಗವರ್ಮೆಂಟ್. ಪಂಚಾಯತ್ ಜನರೇಟ್ ಏನು ಮಾಡುತ್ತೆ ರೆವಿನ್ಯೂನ ಅದು 1% ಆಫ್ ದೇರ್ ಲೋಕಲ್ ಟ್ಯಾಕ್ಸ್. ಬಾಕಿದೆಲ್ಲ ಸ್ಟೇಟ್‌ಗೆ ಮತ್ತೆ ಸೆಂಟ್ರಲ್ ಗವರ್ಮೆಂಟ್‌ಗೆ. ಏನು ಜನರೇಟ್ ಮಾಡಿರ್ತಾರೆ, ಟ್ಯಾಕ್ಸ್ ಕಲೆಕ್ಟ್ ಮಾಡಿರ್ತಾರೆ 1% ಅಷ್ಟೇ ಅಲ್ಲಿ ಇಟ್ಕೋಬೇಕು. ಇದು ಒಂದು ಚಾಲೆಂಜ್. ರಿಡಕ್ಷನ್ ಇನ್ ಯೂನಿಯನ್ ಗ್ರಾಂಟ್ಸ್. 13th ಫೈನಾನ್ಸ್ ಕಮಿಷನ್ ಅಲ್ಲಿ 85% ಇದ್ದಿದ್ದಂಥ ಗ್ರಾಂಟ್ಸು 21-26ಗೆ 60% ಬಂತು. ತಪ್ಪೇನಿಲ್ಲ. ಉಳಿದಿದ್ದೆಲ್ಲ ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಆಗ್ತಾ ಇದೆ. ಸೊ ಲೆಸ್ ಫ್ಲೆಕ್ಸಿಬಿಲಿಟಿ ಇನ್ ಯೂಸಿಂಗ್ ಫಂಡ್ಸ್ ಆ್ಯಂಡ್ ಮಸ್ಟ್ ಫಾಲೋ ಸೆಂಟ್ರಲೈಸ್ಡ್ ಸ್ಕೀಮ್ ಗೈಡ್. ಯಾವುದೇ ಒಂದು ಹಣವನ್ನ ಸುಮ್ಮನೆ ಹಾಗೆ ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ಗೈಡ್ಲೈನ್ಸ್ ಏನು ಕೊಟ್ಟಿರ್ತಾರೆ ಸೆಂಟ್ರಲ್ ಗವರ್ಮೆಂಟ್ ಅವರು ಅದ್ರ ಪ್ರಕಾರನೇ ಅವರು ಫಂಡ್ ಅಲ್ಲಿ ಫ್ಲೆಕ್ಸಿಬಿಲಿಟಿ ಕಡಿಮೆ ಆಗುತ್ತೆ. ಯಾರಿಗೆ? ಲೋಕಲ್ ಸೆಲ್ಫ್ ಅಥವಾ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ. ನೆಕ್ಸ್ಟು ಇಂಪ್ಯಾಕ್ಟ್ ಆಫ್ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್. ನಾನು ಹೇಳಿದೆ ಡಿ ಬಿ ಡಿ ಮತ್ತು ಜಾಮ್ ಟ್ರಿನಿಟಿಯಿಂದ ನೇರವಾಗಿ ಫಲಾನುಭವಿಗಳಿಗೆ ಹೋಗೋದ್ರಿಂದ ಕ್ಯಾಶ್ ಟ್ರಾನ್ಸ್ಫರ್ಸು ಪಂಚಾಯತ್ ರೋಲ್ ಏನಿರುತ್ತೆ ಅದು ಕಡಿಮೆ ಆಗಿದೆ. ಬರೀ ಅವ್ರು ಡೆಲಿವರ್ ಮಾಡೋದಷ್ಟೇ ಅನ್ನೋ ಥರನೇ ಏನಿಲ್ಲ ಇವಾಗ. ಎಕ್ಸಾಂಪಲ್ PM ಕಿಸಾನ್ ಸ್ಕೀಮ್ ಏನಿರುತ್ತೆ ನಾನು ಆಲ್ರೆಡಿ ಇದನ್ನು ಹೇಳಿದ್ದೀನಿ. ಇಟ್ ಆಪರೇಟ್ಸ್ ವಿತೌಟ್ ಪಂಚಾಯತ್ ಇನ್ವಾಲ್ವ್ಮೆಂಟ್. ಡೈರೆಕ್ಟ್ ಆಗಿ ಬ್ಯಾಂಕಿಗೆ ಹಾಕ್ಬಿಡ್ತಾರೆ. ಸೊ ಇಲ್ಲಿ ಪಂಚಾಯತ್ ಲೋಕಲ್ ಏನಿರುತ್ತೆ ಅದ್ರದ್ದು ಅಕೌಂಟಬಿಲಿಟಿ ಕಡಿಮೆ ಆಗೋಯ್ತು. ನೆಕ್ಸ್ಟು ಅರ್ಬನೈಸೇಷನ್ ಅಂಡ್ ಚೇಂಜಿಂಗ್ ಗವರ್ನೆನ್ಸ್ ಪ್ರಿಯಾರಿಟೀಸ್. 75% ಆಫ್ ಇಂಡಿಯಾಸ್ ಪಾಪ್ಯುಲೇಷನ್ 90ನಲ್ಲಿ ಇದ್ದಿದ್ದು ಇವಾಗ 60% 20. ಸೊ ನಗರದ ಹತ್ರ ಮುಖ ಮಾಡ್ತಿದ್ದಾರೆ ಎಲ್ಲರೂ. ಅಲ್ಲಿಯ ಆಡಳಿತ ಯಾರಲ್ಲಿ ಇರ್ಬೋದಾಗಿತ್ತೋ ಅಥವಾ ನಗರೀಕರಣದ ಬಗೆಗೆ ಆಸಕ್ತಿ ಮತ್ತೆ ಜ್ಞಾನ ಇದ್ದವರು ಅಲ್ಲಿ ಇದ್ದು ಆಡಳಿತ ನಡೆಸ್ಬೋದು. ಅವರು ಇಲ್ಲಿ ಬರ್ತಿರೋದ್ರಿಂದ ಇದು ಒಂದಿರುತ್ತೆ. ಎರಡನೇದು ಗೌರ್ಮೆಂಟ್ಗಳು ಕೂಡ ಇನ್ವೆಸ್ಟ್ಮೆಂಟನ್ನು ಗ್ರಾಮಗಳ ಮಟ್ಟದಲ್ಲಿ ತಾಲೂಕಿನ ಮಟ್ಟದಲ್ಲಿ ಅಭಿವೃದ್ಧಿಗೆ ಉಪಯೋಗಿಸಿ ಸ್ಮಾರ್ಟ್ ಸಿಟಿ ಮಿಷನ್ಸ್ಗಳಂಥದ್ದನ್ನು ಕೂಡ ಇದು ಒಂದು ಚಾಲೆಂಜ್ ಆಗಿದೆ. ಪಂಚಾಯತ್ಸ್ ಆರ್ ಲೂಸಿಂಗ್ ರಿಲೆವೆನ್ಸ್ ಇನ್ ಗವರ್ನೆನ್ಸ್ ಡಿಸ್ಕೋರ್ಸಸ್ ಆಸ್ ಅರ್ಬನೈಸೇಷನ್ ಹೇಳಿದೆ. ಗೆಳೆಯರೇ, ಈ ದಿನ ಹೇಳಿದಂತಹ ಎಡಿಟೋರಿಯಲ್ನ ಸಮ್ಮರಿ ವಿಜುವಲ್ ಫೈಂಡ್ಸು ಎರಡೂ ಕೂಡ ನಮ್ಮ ಇ ಬುಕ್ ಆ್ಯಪಲ್ಲಿ ಸಿಗುತ್ತೆ, ನಿಮಗೆ ಫ್ರೀಯಾಗಿ ಸಿಗುತ್ತೆ. ಇನ್ನು ಈ ಎಡಿಟೋರಿಯಲ್ಗೆ ಸಂಬಂಧಪಟ್ಟಂತಹ ವೊಕ್ಯಾಬ್ಯುಲರಿ ಇಡಿಯಮ್ಸ್ನ ಸಪ್ರೇಟ್ ವಿಡಿಯೋ ನಾವು ಮಾಡಿ. ಸಪ್ರೇಟ್ ವಿಡಿಯೋ ಏನಕ್ಕಂತ ಹೇಳಿದ್ರೆ ಎಡಿಟೋರಿಯಲ್ ಅನಾಲಿಸಿಸ್ ಅಗತ್ಯ ಇಲ್ಲದೇ ಜಸ್ಟ್ ಇಂಗ್ಲೀಷ್ ಕಲಿಕಾ ದೃಷ್ಟಿಯಿಂದಷ್ಟೇ ಕೆಲವು ಪರೀಕ್ಷೆಗಳೇನು ನಡೀತವೆ ಆ ಪರೀಕ್ಷೆಗಳವ್ರಿಗೆ ಸಪ್ರೇಟ್ ವಿಡಿಯೋ ಇರಲಿ, ಅವ್ರಿಗೆ ದೊಡ್ಡ ವಿಡಿಯೋ ಅಗತ್ಯ ಇಲ್ಲ ಅನ್ನೋ. ಸೊ ನಿಮ್ಮಂಥವ್ರಿಗೂ ಅದರದ್ದು ಅಗತ್ಯ ಇಲ್ವಾ ಗೊತ್ತಿಲ್ಲ. ಗೊತ್ತಿದ್ದರೆ ನೀವು ಆ ವಿಡಿಯೋನ ಆಕ್ಸೆಸ್ ಮಾಡ್ಬೋದು. ಇವತ್ತು ಏನು ನಾವು ಎಡಿಟೋರಿಯಲ್ ಮಾಡಿದ್ವಿ ಆ ಕಾನ್ಸೆಪ್ಟ್ ಮೇಲೆ ಇದುವರೆಗೂ ಕೇಳಲಾಗಿರತಕ್ಕಂತಹ ಒಂದು 8-10 ವರ್ಷದ ಕ್ವೆಶ್ಚನ್ ಪೇಪರ್ಗಳಲ್ಲಿ ಇದುವರೆಗೂ ಕೇಳಲಾಗಿರ್ತಕ್ಕಂಥ 100ಕ್ಕೂ ಹೆಚ್ಚು ಪ್ರಶ್ನೆಗಳಿಗೆ ಉತ್ತರವಾಗಿದೆ. ಕ್ವಿಜ್ ಆ್ಯಪಲ್ಲಿ ನೀವು ಆ ಪ್ರಶ್ನೆಗಳನ್ನ ಆನ್ಸರ್ ಮಾಡ್ಬೋದು. ಇಲ್ಲ ಓದಬೇಕು, ಪ್ರಿಪೇರ್ ಆಗಬೇಕು ಅಂತ ಇ ಬುಕ್ ಆ್ಯಪಲ್ಲಿ ನಿಮ್ಗೆ ನೋಟ್ ಸಿಗುತ್ತೆ. ಥ್ಯಾಂಕ್ ಯು. ಮತ್ತೆ ನಾಳಿನ ಎಡಿಟೋರಿಯಲ್. ಟಿಲ್ ದೆನ್ ಟೇಕ್ ಕೇರ್. ಗುಡ್ ಬೈ.